ನವೀಕರಿಸಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಓಬಳಾಪುರ. 5ನೇ ತರಗತಿ ಪರಿಸರ ಅಧ್ಯಯನ. ವಿಸ್ಮಯ ಶಕ್ತಿಯಲ್ಲಿ ಬರುವ 10 ವಿಧಗಳು. 1ನೇದು ಸ್ನಾಯು ಶಕ್ತಿ, 2ನೇದು ಯಾಂತ್ರಿಕ ಶಕ್ತಿ, 3ನೇದು ಉಷ್ಣ ಶಕ್ತಿ, 4ನೇದು ಸೌರ ಶಕ್ತಿ, 5ನೇದು ಪವನ ಶಕ್ತಿ, 6ನೇದು ಜಲಸಂಗ್ರಹಿತ ಶಕ್ತಿ, 7ನೇದು ವಿದ್ಯುತ್ ಶಕ್ತಿ, 8ನೇದು ಜೈವಿಕ ಶಕ್ತಿ, 9ನೇದು ರಾಸಾಯನಿಕ ಶಕ್ತಿ, 10ನೇದು ಇಂಧನ ಶಕ್ತಿ. ನನಗೆ ಬಂದಿರುವ ವಿಷಯ ಸ್ನಾಯು ಶಕ್ತಿ. ನಮ್ಮ ಶರೀರದಲ್ಲಿ ಉಂಟಾಗುವ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಶಕ್ತಿಗೆ ಸ್ನಾಯು ಶಕ್ತಿ ಉಪಯೋಗವು ನನಗೆ ಬಂದಿರುವ ಯಾಂತ್ರಿಕ ಶಕ್ತಿ. ಪಚನ ಶಕ್ತಿ ಮತ್ತು ಚಲನ ಶಕ್ತಿಗಳನ್ನು ಒಟ್ಟು ಮೊತ್ತವನ್ನು ಯಾಂತ್ರಿಕ ಶಕ್ತಿ ಎನ್ನುವರು. ಉಪಯೋಗ ತೂಕ ಮಾಡುವುದು. ನನಗೆ ಬಂದಿರುವಂತಹ ವಿಷಯ ಉಷ್ಣ ಶಕ್ತಿ. ಉರಿಯಲು ಇಂಧನ, ಸೂರ್ಯ ಇನ್ನಿತರ ಶಕ್ತಿಗಳಿಂದ ಪಡೆದುಕೊಳ್ಳುವ ಶಕ್ತಿಯನ್ನು ಉಷ್ಣ ಶಕ್ತಿ ಎನ್ನುವರು. ಉಪಯೋಗ ಅಡುಗೆ ಮಾಡಲು, ಇಸ್ತ್ರಿ ಮಾಡಲು, ನೀರು ಕಾಯಿಸಲು. ನನಗೆ ಬಂದಿರುವ ವಿಷಯ ಸೌರಶಕ್ತಿ. ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎನ್ನುತ್ತಾರೆ. ಇದರ ಉಪಯೋಗ ಸೌರದೀಪ, ಸೌರವಲೆ. ನನಗೆ ಬಂದಿರುವ ವಿಷಯ ಪವನಶಕ್ತಿ. ಚಲಿಸುವ ಗಾಳಿಯಿಂದ ಪಡೆದುಕೊಳ್ಳುವ ಶಕ್ತಿಯ ಪವನಶಕ್ತಿ ಎನ್ನುವರು. ಇದರ ಉಪಯೋಗ ಗಾಳಿ ಫ್ಯಾನ್ಗೆ ದೋಣಿ ನಡೆಸಲು ಗಾಳಿ ಫ್ಯಾನ್. ನನಗೆ ಬಂದಿರುವಂತಹ ವಿಷಯ ಜಲಸಂಗ್ರಹಿತ ಶಕ್ತಿ. ನೀರನ್ನು ಅಡ್ಡವಾಗಿ ಅಣೆಕಟ್ಟನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸಿ ಎತ್ತರವಾದ ಪ್ರದೇಶದಿಂದ ರಭಸವಾಗಿ ಬೀಳುವಂತೆ ಮಾಡುವ ಶಕ್ತಿಗೆ ಜಲಸಂಗ್ರಹಿತ ಶಕ್ತಿ ಎನ್ನುವರು. ಇದರ ಉಪಯೋಗ ವಿದ್ಯುತ್ ಉತ್ಪಾದನೆ. ನನಗೆ ಬಂದಿರುವ ವಿಷಯ ವಿದ್ಯುತ್ ಶಕ್ತಿ. ಗಾಳಿ, ಸೂರ್ಯ ಇಂಧನಗಳಿಂದ ಬಳಸಿಕೊಂಡು ಉಂಟಾಗುವ ಶಕ್ತಿಗೆ ವಿದ್ಯುತ್ ಶಕ್ತಿ ಎನ್ನುವರು. ಇದರ ಉಪಯೋಗ ಬೆಳಕಿಗಾಗಿ ಇಸ್ತ್ರಿ ಮಾಡಲು. ನನಗೆ ಬಂದಿರುವ ವಿಷಯ ಜೈವಿಕ ಶಕ್ತಿ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಮೊದಲಾದವುಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಬಳಸಿದಾಗ ಉಂಟಾಗುವ ಅನಿಲವನ್ನು ಜೈವಿಕ ಶಕ್ತಿ ಎನ್ನುವರು. ಉಪಯೋಗ ಗೊಬ್ಬರ ಮತ್ತು ಗ್ಯಾಸ್. ನನಗೆ ಬಂದಿರುವ ವಿಷಯ ರಾಸಾಯನಿಕ ಶಕ್ತಿ. ವಸ್ತುಗಳ ನಡುವೆ ನಡೆಯುವ ಕ್ರಿಯೆಯಿಂದ ನಡೆಯುವ ಶಕ್ತಿಗೆ ರಾಸಾಯನಿಕ ಶಕ್ತಿ ಎನ್ನುವರು. ಇದರ ಉಪಯೋಗ ವಿದ್ಯುತ್ ಇಲ್ಲದಿದ್ದಾಗ ಬಳಸುವುದು. ನನಗೆ ಬಂದಿರುವ ವಿಷಯ ಇಂಧನ ಶಕ್ತಿ. ಪರಿಸರದಲ್ಲಿ ದೊರೆಯುವ ಇನ್ನೊಂದು ಶಕ್ತಿಗೆ ಇಂಧನ ಶಕ್ತಿ ಎನ್ನುವುದು. ಇದರ ಉಪಯೋಗ ವಾಹನ